ಚಾನಲ್. ಫ್ರೆಂಡ್ಸ್, ಇವತ್ತು ಶ್ರಾವಣ ಶುಕ್ರವಾರ, ಹಾಗೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಗಂಟೆ ಬಂದ್ಬಿಟ್ಟು 7:45 ಆಯಿತು. ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವ್ಲಾಗ್ ಫುಲ್ಲು ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಇನ್ನೂ ಸಹ ಪೂಜೆ ಆಗಬೇಕಾಗಿದೆ. ಸೊ ಮನೆಯೆಲ್ಲ ಕ್ಲೀನಾಗಿದೆ. ಸೊ ಮನೇನ ಒಂದು ಸಲ ತೋರಿಸ್ತೀನಿ. ಅದಾದಮೇಲೆ ವ್ಲಾಗ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಸೊ ನೋಡ್ಬೋದು, ಇನ್ನು ಪೂಜೆ ಆಗಬೇಕಾಗಿದೆ. ಸ್ವಲ್ಪ ಅಲ್ಲಿ ಕ್ಲೀನ್ ಆಗಬೇಕಾಗಿದೆ. ಸೊ ಕಿಚನ್ನು ಸಹ ಕ್ಲೀನ್ ಆಗಿದೆ. ಸ್ವಲ್ಪ ಬಟ್ಟೆ ಇತ್ತು, ಅದು ಸಹ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇನ್ನೇನು ಅದು ಸಹ ಆಗ್ತಾ ಬಂತು. ಸೊ ಫ್ರೆಂಡ್ಸ್, ಇನ್ನು ಹೂವು ರೆಡಿ ಮಾಡ್ಕೊ. ಹೂವು ತೊಗೊಂಡೆ. ಹೂವು ಫ್ರೆಶ್ ಆಗಿದೆ. ನೋಡ್ಲಿಕ್ಕೆ ನನಗೇ ತುಂಬಾ ಖುಷಿ ಆಗ್ತಿದೆ ಈ ಹೂವನ್ನು. ಸೊ ಕಟ್ಟಬೇಕು ಈಗ. ಹಲೋ ಫ್ರೆಂಡ್ಸ್, ಸೊ ಹೂವು ಕಟ್ಟಬೇಕು ಈಗ. ಪೂಜೆಗೋಸ್ಕರ ಹೂವು ಕಟ್ಟಬೇಕು. ಟೈಮ್ ಬಂದು 8 o'clock ಆಗ್ತಾ ಬಂತು. ಹೂವು ಇವಾಗ ತೊಗೊಂಡೆ. ಸೊ ಹಾಗಾಗಿ ಇವಾಗ ಕಟ್ತಾ ಇದ್ದೀನಿ. ಹೂವು ಕಟ್ಟೋದು ಯಾವ ರೀತಿ ಅಂತಲೂ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬರ್ದಿಲ್ದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಫಸ್ಟು ಈ ರೀತಿ ದಾರನ ತಗೋಬೇಕು. ಈ ರೀತಿ ಮೇಲೆ ದಾರದ ಮೇಲೆ ಈ ರೀತಿ ಹೂವನ್ನು ಜೋಡಿಸ್ಕೋಬೇಕು. ಎರಡೆರಡು ಜೋಡಿಸ್ಕೊತಾ ಇದ್ದೀನಿ. ಬೇಕಂದರೆ ಒಂದೊಂದನ್ನು ಸಹ ಜೋಡಿಸ್ಕೋಬೋದು. ಎರಡೆರಡು ಜೋಡಿಸಿದ್ರೆ ತುಂಬ ತಿಕ್ಕಾಗಿ ಕಾಣುತ್ತೆ. ಹಾಗೆ ಒಂದು ರೌಂಡ್ ಕೆಳಗಡೆ 2 ರೌಂಡ್ ಹಾಕ್ತಾಯಿದ್ದೀನಿ, ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಹಾಗೆ ಮೇಲೆ ರೀತಿ ತಿರುಗಿಸ್ಬಿಟ್ಟು 2 ರೌಂಡ್ ಹಾಕಿದರೆ ಗಟ್ಟಿಯಾಗಿ ಕೂರುತ್ತೆ, ಸ್ಟಾರ್ಟಿಂಗ್ ಎಡ್ಜ್ ಆಗಿರೋದ್ರಿಂದ. ಸೊ ಈ ರೀತಿ ನೆಕ್ಸ್ಟ್ ಕಟ್ಟೋ ಹೂವಕ್ಕೆ 2 ಗಂಟೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು, ಈ ರೀತಿ ಮತ್ತೆ ಎರಡೆರಡು ಹೂವನ್ನ, ಒಟ್ಟು 4 ಹೂವನ್ನ ಇಡ್ತಾ ಇದ್ದೀನಿ. ಈ ರೀತಿ ಕೆಳಗಡೆ 1 ಗಂಟೆ ಹಾಕ್ತಾ ಇದ್ದೀನಿ, ಒಂದು ಸುತ್ತು ಸುತ್ತುತ್ತಾ ಇದ್ದೀನಿ. ಹಾಗೆ ಮೇಲೆ ಈ ರೀತಿ 2 ಬೆರಳಿಂದ ಸುತ್ತಕೊಂಡು ಮೇಲಿನ ಭಾಗಕ್ಕೆ ಈ ರೀತಿ ಗಂಟು ಹಾಕ್ಕೊಳ್ಳೋದು. ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಹೂವನ್ನ ಒಂದ್ರ ಪಕ್ಕ ಒಂದು ಹತ್ರವಾಗಿ ಇಟ್ಕೋಬೇಕು. ಆವಾಗಲೇ ಹೂವು ತಿಕ್ಕಾಗಿ ಬರುತ್ತೆ. ತುಂಬ ಜೋರಾಗಿ ಎಳಿಲಿಕ್ಕೆ ಹೋಗಬಾರ್ದು, ಕಟ್ಟಾಗುತ್ತೆ. ಒಂದು ಮೀಡಿಯಮ್ಮಾಗಿ ಬ್ಯಾಲೆನ್ಸಿಂಗಾಗಿ ಮಾಡ್ಕೋಬೇಕು. ಕೆಳಗಡೆ ಒಂದು ಸುತ್ತು ಹಾಕಿ ಕೈಯನ್ನು ಈ ರೀತಿ 2 ಬೆರಳಿಂದ 2 ಸಲ ತಿರುಗಿಸ್ಕೊಂಡ್ಬಿಟ್ಟು ಆ ಹೂವು ಒಳಗಡೆ ಸೇರಿಸಿದ್ರೆ ಅದು ಗಂಟು ಬೀಳುತ್ತೆ. ಸೊ ಇದು ಈಸಿ ಮೆಥಡು. ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಸ್ವಲ್ಪ ಎಲ್ರಿಗೂ ಸಹ ಕಷ್ಟ ಅನಿಸುತ್ತೆ. ರೂಢಿ ಆಗಿಬಿಟ್ರೆ ತುಂಬ ಈಸಿಯಾಗಿ ಕಟ್ಬೋದು, ಫಾಸ್ಟಾಗಿ. ಸೊ ನೀವೇ ನೋಡ್ಬೋದು ನಾನು ಎಷ್ಟು ಫಾಸ್ಟಾಗಿ ಕಟ್ತಾ ಇದ್ದೀನಿ ಅಂತ.
ಎಷ್ಟು ಈಸಿಯಾಗಿ ಕಟ್ಬೋದು ಅಂತ. ಸೊ ಈಗ ಫುಲ್ಲು ಹೂವು ಕಟ್ಟಿದ್ದು ಒಂದು 6 ಮೊಳ ಅಷ್ಟು ಆಗಿದೆ. ಒಂದಷ್ಟಿದೆ ಅಷ್ಟೇ, ಇದು ಕಂಪ್ಲೀಟ್ ಆಗುತ್ತೆ ಈಗ. ಒಂದು 6 ಮೊಳವಷ್ಟಾಯಿತು. ಇಷ್ಟು ಕಟ್ಟಲಿಕ್ಕೆ ಒಂದು ಅರ್ಧ ಗಂಟೆಯಷ್ಟು ಟೈಮ್ ತೊಗೊಳುತ್ತೆ. ಅರ್ಧ ಗಂಟೆನೂ ಆಗುತ್ತೆ, 3/4 ಗಂಟೆ ಅಷ್ಟೇ ಆಗಿದೆ ಅನ್ಕೋತೀನಿ. ಹೌದು, ಈಗೆಲ್ಲ 8:45 ಆಗ್ತಾ ಬಂತು. ಈಗ ನಾನು ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫ್ರೈಡೇ 1 ಗಂಟೆ ಈಗ ನಾನು ಪ್ರಸಾದ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಿ. ಸ್ನಾನನೂ ಸಹ ಎಲ್ಲ ಮುಗಿದೋಯ್ತು, ಎಲ್ಲದೂ ಸಹ ಆಗೋಗಿದೆ. ಈಗ ಪ್ರಸಾದ ರೆಡಿ ಮಾಡಬೇಕು. ಸೊ ಪ್ರಸಾದಕ್ಕೆ ನಾನು ಪೋಹ ಲಡ್ಡು, ಅವಲಕ್ಕಿ ಲಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, 4 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇದು 2 ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಈ ರೀತಿಯಾಗಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಬೇಕು. ಹಾಗೆ ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥ ತೊಗೊಂಡಿದ್ದೀನಿ. ಹಾಗೆ ಜೊತೆಗೆ 3/4 ಕಪ್ಪಷ್ಟು ತುಪ್ಪನೂ ಸಹ ತೊಗೊಂಡಿದ್ದೀನಿ. ಲಡ್ಡು ಮಾಡಬೇಕು ಈಗ. ಇನ್ನೂ ಸಹ ಟಿಫನ್ನು ಸಹ ರೆಡಿ ಮಾಡಬೇಕು. ಟಿಫನ್ನು ರೆಡಿ ಆಗಿಲ್ಲ. ಸೊ ನೆನ್ನೆ ಸ್ವಲ್ಪ ಹೇರ್ ಕಟ್ ಮಾಡಿದೆ, ಸೊ ಹೇರ್ ಶಾರ್ಟ್ ಆಗಿದೆ. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ನಾವು ಗ್ಯಾಸ್ ಹಚ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಫ್ರೈಯಿಂಗ್ ಪ್ಯಾನ್. ಫ್ರೈ ಮಾಡಲಿಕ್ಕೋಸ್ಕರ ಅವಲಕ್ಕಿನ ಈಗ ತೆಗೆದುಕೊಂಡಿರೋ ಅವಲಕ್ಕಿನ ಫ್ರೈ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇದು ಒಂದು 8 ನಿಮಿಷದಷ್ಟು ಆಗುತ್ತೆ. ಅವಲಕ್ಕಿ ಚೆನ್ನಾಗಿ ಒಣಗಿದ್ರೆ ಬೇಗ ಫ್ರೈ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ನಿಧಾನವಾಗಿ ಉರಿಬೇಕಾಗುತ್ತೆ. ಅವಲಕ್ಕಿನ ಈ ರೀತಿ ಪೀಸ್ ಮಾಡಿದ್ರೆ ಪೌಡ್ರು ಥರ ಉದುರಬೇಕು, ಅಲ್ಲಿ ಗಂಟ ನಾವು ಉರಿಬೇಕಾಗುತ್ತೆ. ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಮೀಡಿಯಮ್ ಅವಲಕ್ಕಿನೇ ತೊಗೋಬೋದು. ಸೊ ಆಲ್ಮೋಸ್ಟ್ ಈಗ ಆಗಿದೆ. ಒಂದು 8 ನಿಮಿಷಗಳ ಕಾಲ ಹುರಿದಿದ್ದೀನಿ ಇದನ್ನು ನಾನು. ಪುಡಿ ಆಗ್ತಾಯಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ನಾವು ಹಾಗೆ ಇಡಬೇಕು. ಇದು ಆರಿದ ಮೇಲೆ ನಾವು ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಈಗ ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇದು ರವೆ ಅದಕ್ಕೆ ಬಂದಿದೆ, ನೀವೇ ನೋಡ್ಬೋದು. ಈಗ ಇದನ್ನು ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟು ಬೆಲ್ಲ, ಒಣ ಕೊಬ್ಬರಿ ಹಾಗೆ 4 ಏಲಕ್ಕಿನೂ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಇದನ್ನು ಸಹ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಸೊ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 3/4 ಕಪ್ಪಷ್ಟು ತುಪ್ಪನ ಹಾಕ್ಕೊತೀನಿ. ಬೇಕಂದರೆ ನೀವು ತುಪ್ಪ ಜಾಸ್ತಿನೇ ಸೇರಿಸ್ಬೋದು. ತುಪ್ಪ ಜಾಸ್ತಿ ಸೇರಿಸಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತುಪ್ಪ ತೊಗೊಂಡಿದ್ದೀನಿ. ಈಗ ನಾನು ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಾದಾಮಿ ಮತ್ತು ಗೋಡಂಬಿನ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಜಸ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಪ್ಪ ಕಾಯ್ದ್ಮೇಲೆ. ಈಗ ನಾನು ಸ್ಟವನ್ನು ಸಹ ಆಫ್ ಮಾಡ್ತಾ ಇದ್ದೀನಿ. ಒಂದೆರಡು ಸಲ ಈ ರೀತಿ ಮಿಕ್ಸ್ ಕೊಟ್ಟಾದಮೇಲೆ ನಾವೇನು ಮಿಕ್ಸಿಂಗ್ ಬೌಲಲ್ಲಿ ಅವಲಕ್ಕಿ ಮತ್ತು ಕೊಬ್ಬರಿ ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀವಿ, ಅದರಲ್ಲಿ ಇದನ್ನು ನಾವು ಸೇರಿಸ್ಕೋಬೇಕಾಗುತ್ತೆ. ತುಪ್ಪ ಬಿಸಿ ಇದ್ರೂ ತೊಂದರೆ ಇಲ್ಲ, ಸೇರಿಸ್ಕೋಬೋದು. ಸೊ ಈ ರೀತಿ
ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಉಂಡೆ ಕಟ್ಟಿದರೆ ಬರಬೇಕು, ಆ ಥರ ಹದದಲ್ಲಿರಬೇಕು. ಇದು ಪರ್ಫೆಕ್ಟಾಗಿ ಹದದಲ್ಲಿದೆ. ಅಕಸ್ಮಾತ್ ಶಾರ್ಟೇಜ್ ಆಯಿತು, ಉಂಡೆ ಕಟ್ಟಿದರೆ ಉದುರುತ್ತಾ ಇದೆ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು. ಇದು ಕರೆಕ್ಟಾಗಿದೆ, ಅದರಿಂದ ನಾನು ತುಪ್ಪ ಸೇರಿಸ್ತಾ ಇಲ್ಲ. ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾವು ಉಂಡೆನ ಲಡ್ಡು ಆಕಾರದಲ್ಲಿ ಕಟ್ಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ಕೋಬೋದು. ನಾನಿಷ್ಟು ಸೈಜ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಉಂಡೆ ಕಟ್ಕೋಬೋದು. ತುಂಬಾ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದಕ್ಕೆ ಎಳ್ಮಾರ್ಸಿ ಥರ ಇರುತ್ತೆ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಸೊ ಅವಲಕ್ಕಿ ಮಾಮೂಲಿ ಪ್ರಸಾದ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ವಿಶೇಷವಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಷ್ಟು ಕ್ವಾಂಟಿಟಿಲಿ ಒಂದು 10 ಲಡ್ಡು ಆಗುತ್ತೆ, ಒಂದು 10 ಆಗುತ್ತೆ. ಸೊ 11 ಲಡ್ಡು ಆಗಿದೆ. ಸ್ವಲ್ಪ ಉಳಿದಿದೆ, ಅದನ್ನು ಹಾಗೆ ಇಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ಎಮ್ಮಿ ಲಡ್ಡು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಲಡ್ಡು, ನೀವೇ ನೋಡ್ಬೋದು. ಫ್ರೆಂಡ್ಸ್, ಲಡ್ಡು ರೆಡಿ ಮಾಡಿ ಪರ್ಫೆಕ್ಟಾಗಿ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಕೃಷ್ಣ ಜನ್ಮಾಷ್ಟಮಿಗೆ ತುಂಬಾ ಟೇಸ್ಟಿ. ನೈವೇದ್ಯ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಪೂಜೆ ಅಂತೂ ಚೆನ್ನಾಗಾಗಿದೆ. ಇನ್ನು ಬೇರೆ ಕೆಲಸ ಎಲ್ಲ ಮಾಡ್ತಿದ್ದೆ. ಟಿಫನ್ ರೆಡಿ ಮಾಡಬೇಕು, ಇನ್ನು ಮದುವೆ ರೆಡಿ ಮಾಡಬೇಕು. ಅದಾದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ,
ಹೆಚ್ಕೊಂಡಿದ್ದೀನಿ ಟೊಮೆಟೊನ, ಹಾಗೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಸೊ ಈಗ ರವೆನ ಹುರಿಬೇಕು. ರವೆ ಹುರಿಲಿಕ್ಕೆ ಪ್ಯಾನ್ ತೊಗೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ರವೆ ತೊಗೊತಾ ಇದ್ದೀನಿ. ರವೆ ಈ ರೀತಿ ಪ್ಯಾಕಲ್ಲಿ ತೊಗೊಂಡಿದ್ದೀನಿ. ಅರ್ಧ kg ಅಷ್ಟಿದೆ. ನಾನು ಅದನ್ನು ಫುಲ್ ಹಾಕ್ಕೊಳ್ಳಲ್ಲ, ಒಂದು 200 ಗ್ರಾಮ್ ಅಷ್ಟು ಮಾತ್ರ ಹಾಕ್ಕೊತೀನಿ. ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ. ಈ ರೀತಿ ಒಂದು ಪ್ಲೇಟ್ ತೊಗೊಂಡು ಈಗ ರವೆನ, ಆ್ಯಕ್ಚುಲಿ ಇದು ಕ್ಲೀನಾಗಿರೋ ರವೆ ಆದ್ರೂ ಸಹ ಒಂದು ಸಲ ನೋಡ್ಕೊತಾ ಇದ್ದೀನಿ ಯಾವುದಾದ್ರೂ ಹುಳಗಳ ಇರುತ್ತೆ ಅಂತ. ಈಗ ಪ್ಯಾನ್ ಬಿಸಿಯಾಗಿದೆ. ಈಗ ಅದಕ್ಕೆ ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರವೆ ಹುರಿಲಿಕ್ಕೋಸ್ಕರ. ನೀಟಾಗಿ ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಚೆನ್ನಾಗಿ ಒಂದು 6 ರಿಂದ 7 ನಿಮಿಷದಷ್ಟು ಹುರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಸೊ ಈಗ ಹುರಿದಾಗಿದೆ. ಈಗ ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡಲಿಕ್ಕೆ. ಕಡಾಯಿ ಕಾಯ್ದ್ಮೇಲೆ ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಸ್ಪೂನ್ ಚಿಕ್ಕದಿರೋದ್ರಿಂದ ಅಷ್ಟು ಸಲ ಹಾಕ್ತಾಯಿದ್ದೀನಿ. ಆದರೆ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕಾಗುತ್ತೆ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆಯಿಲ್ ಸೇರಿಸ್ಕೋಬೋದು. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದಕ್ಕೆ ನಾನು ಕಡಲೆ ಬೀಜ ಸೇರಿಸ್ತಾ ಇಲ್ಲ, ಏಕೆಂದರೆ ವೆಜಿಟೇಬಲ್ಸ್ ಹಾಕೋದ್ರಿಂದ. ಸೊ ಹಸಿರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಗೆ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡಬೇಕು. ಈಗ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ, ಬೀನ್ಸ್ ಒಂದು 10 ರಿಂದ 12 ತೊಗೊಂಡಿದ್ದೀನಿ, ಹಾಗೆ ಬಟಾಣಿ ತೊಗೊಂಡಿದ್ದೀನಿ, ಗ್ರೀನ್ ಬಟಾಣಿ. ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕು. ಸ್ವಲ್ಪನಾದರೂ ವೆಜಿಟೇಬಲ್ಸ್ ಬೆಂದರೆ ಚೆನ್ನಾಗಿರುತ್ತೆ. ಇದೊಂದು 5 ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ. ಸೊ ಈಗ ಆಲ್ಮೋಸ್ಟ್ ಅದು ಬಾಡ್ಕೊಳ್ತಾ ಬಂದಿದೆ. ಈಗ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು ಟೊಮೆಟೊ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ ಟೊಮೆಟೊನ. ಹಾಗೆ ಈರುಳ್ಳಿನೂ ಅಷ್ಟೇ, 1 ಈರುಳ್ಳಿ ತೊಗೊಂಡಿದ್ದೆ. ಸೊ ಈಗ ಮತ್ತೆ ಇದನ್ನು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ಟೊಮೆಟೊನೂ ಸಹ ಬೆಂದಿದೆ. ಈಗ ನಾನು ಇದಕ್ಕೆ 2 ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಾನು ರವೆನ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೆ, ಸೊ ಅದರಿಂದ 2 ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಇದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವು ರವೆನ ಸೇರಿಸ್ಬೇಕಾಗುತ್ತೆ. ಕುದೀತಾ ಇದೆ. ಈಗ ನಾನು ರವೆನ ಈ ರೀತಿ ಸೇರಿಸ್ತಾ ನಿಧಾನವಾಗಿ ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ತಿರುಗಿಸ್ತಾ ಇರಬೇಕು ನಿಧಾನವಾಗಿ, ಆವಾಗ ಗಂಟಾಗಲ್ಲ. ಫೈನಲಿ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆ ಬೇಳೆ ಇದು ಚೆನ್ನಾಗಿ ಬೇಯಬೇಕು, ನಿಧಾನ ಉರಿಯಲ್ಲಿ ಇಡಬೇಕು. ಸೊ ಒಂದು 10 ನಿಮಿಷ ತನಕ ಬಿಡ್ತೀನಿ ಸಣ್ಣ ಉರಿಲಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಸೊ ಫೈನಲಿ ಉಪ್ಪಿಟ್ಟು ರೆಡಿಯಾಗಿದೆ. ವೆಜಿಟೇಬಲ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ.
ಉಡಿಯಾಗಿ ಬರಬೇಕು ಅಂದರೆ ನೀವು ನೀರನ್ನು ಕಡಿಮೆ ಹಾಕೋಬೇಕಾಗುತ್ತೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ ಉಪ್ಪಿಟ್ಟು. ಸೊ ತುಂಬ ಈಸಿ ರೆಸಿಪಿ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಉಪ್ಪಿಟ್ಟು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸೊ ಮಗಳ ರಾಧೆ ಡ್ರೆಸ್ ಬಗ್ಗೆ, ಹಾಗೆ ಯಾವ ರೀತಿ ಡ್ರೆಸ್ ಮಾಡಿದೆ, ಹಾಗೆ ಮಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲ ಸೇರಿಕೊಂಡು ಅಂತಲೂ ಸಹ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದರ ಮುಂದುವರೆದ ಭಾಗನ ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.